ಕೆವೈಸಿ ಅಭಿಯಾನದ ಗ್ರಾಹಕರು ಸದುಪಯೋಗಪಡಿಸಿಕೊಳ್ಳಿ. ಕೆನರಾ ಬ್ಯಾಂಕ್ ಎಲ್ಡಿಎಂ ಪ್ರಶಾಂತ್ ಗೋಡ್ಕೆ. ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಸುನ್ನಾಳ ಮಾರುತೀಶ್ವರ ಕಲ್ಯಾಣ ಮಂಟಪದಲ್ಲಿ ಕೆನರಾ ಬ್ಯಾಂಕಿನಿಂದ ಹಮ್ಮಿಕೊಂಡ ಕೆವೈಸಿ ಅಭಿಯಾನವನ್ನು ಗಣ್ಯರು ಉದ್ಘಾಟಿಸಿದರು. ಬ್ಯಾಂಕುಗಳು ಮತ್ತು ಹಣಕಾಸು ಸಂಸ್ಥೆಗಳು ಆಗಾಗ್ಗೆ ನವೀಕರಿಸಬೇಕಾಗುತ್ತದೆ. ಹಾಗಾಗಿ ಗ್ರಾಹಕರು ತಪ್ಪದೆ 8 ಕೆವೈಸಿ ಮಾಡಿಸುವುದು ಅಗತ್ಯವಿದ್ದು, ಗ್ರಾಹಕರ ಅನುಕೂಲಕ್ಕಾಗಿ ಪಂಚಾಯಿತಿ ಮಟ್ಟದಲ್ಲಿ ಕೆವೈಸಿ ಅಭಿಯಾನ ನಡೆಯುತ್ತಿದ್ದು, ಗ್ರಾಹಕರು ಸದುಪಯೋಗಪಡಿಸಿಕೊಳ್ಳಬೇಕೆಂದು ಕೆನರಾ ಬ್ಯಾಂಕ್ ಎಲ್ಡಿಎಂ ಪ್ರಶಾಂತ್ ಗೋಡ್ಕೆ ಹೇಳಿದರು. ಸುನ್ನಾಳ ಮಾರುತೀಶ್ವರ ಕಲ್ಯಾಣ ಮಂಟಪದಲ್ಲಿ ಕೆನರಾ ಬ್ಯಾಂಕ್ ವಿಭಾಗೀಯ ಕಚೇರಿ, ಎಲ್ಡಿಎಂ ಕಚೇರಿ, ಗ್ರಾಮ ಪಂಚಾಯಿತಿ ಹಾಗೂ ಅಮೂಲ್ಯ ಆರ್ಥಿಕ ಸಾಕ್ಷರತೆ ಕೇಂದ್ರದ ಸಹಯೋಗದಲ್ಲಿ ನಡೆದ ಜನಸುರಕ್ಷಾ ಅಭಿಯಾನ ಹಾಗೂ ಕೆವೈಸಿ ಅಭಿಯಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು. 10 ವರ್ಷಕ್ಕೊಮ್ಮೆ ಆಧಾರ ನವೀಕರಿಸುವಂತೆ ಬ್ಯಾಂಕಿನ ಕೆವೈಸಿಯನ್ನು ನವೀಕರಿಸಿಕೊಳ್ಳಬೇಕು. ಇಲ್ಲದಿದ್ದರೆ ಬ್ಯಾಂಕ್ ಖಾತೆ ನಿಷ್ಕ್ರಿಯಗೊಳ್ಳುತ್ತದೆ. ಜೊತೆಗೆ ಸಾಮಾಜಿಕ ಭದ್ರತಾ ವಿಮಾ ಯೋಜನೆಗಳನ್ನು ಕಡ್ಡಾಯವಾಗಿ ಮಾಡಿಸಿಕೊಳ್ಳಬೇಕು. ಅತ್ಯಂತ ಕನಿಷ್ಠ ವಾರ್ಷಿಕ ಕಂತು ಮರಣಾನಂತರ ಹೆಚ್ಚಿನ ಪರಿಹಾರ ದೊರೆಯುತ್ತದೆ ಎಂದು ಅವರು ಮಾಹಿತಿ ನೀಡಿದರು. ತಾಲೂಕ್ ಪಂಚಾಯತ್ ಇಒ ಬಸವರಾಜ ಐನಾಪುರ ಮಾತನಾಡಿ, ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಜನಸುರಕ್ಷಾ ಅಭಿಯಾನಗಳನ್ನು ಮಾಡುವ ಮೂಲಕ ಜನರಲ್ಲಿ ವಿಮಾ ಯೋಜನೆಗಳ ಬಗ್ಗೆ ಮಾಹಿತಿ ನೀಡಿ ಜಾಗೃತಿ ಮೂಡಿಸಲಾಗುತ್ತಿದೆ ಎಂದು ಹೇಳಿದರು. ಅಧ್ಯಕ್ಷತೆ ವಹಿಸಿದ್ದ ಅಶೋಕ್ ಕುಲಗೋಡ್ ಮಾತನಾಡಿ, ಸುನ್ನಾಳ ಗ್ರಾಮದಲ್ಲಿ ಕೆನರಾ ಬ್ಯಾಂಕ್ ಹೊಸ ಶಾಖೆ ಮಂಜೂರು ಮಾಡಬೇಕೆಂದು ಬ್ಯಾಂಕಿನ ಹಿರಿಯ ಅಧಿಕಾರಿಗಳಿಗೆ ಮನವಿ ಮಾಡಿದರು. ಗ್ರಾಮ ಪಂಚಾಯತ್ ಅಧ್ಯಕ್ಷ ರತ್ನವ್ವ ಮಾಳಿ ಕಾರ್ಯಕ್ರಮ ಉದ್ಘಾಟಿಸಿದರು. ಮಹಿಳಾ ಸಂಘಗಳ ಒಕ್ಕೂಟದ ಅಧ್ಯಕ್ಷೆ ಅನಿತಾ ಹಿರೇಮಠ್, ಪಿಡಿಒ ಸೋಮರೆಡ್ಡಿ ಹೊಂಗಲ, ಹನುಮಂತ ಕುಲಗೋಡ್, ಹನುಮಂತ ಕೊಟಗಿ, ಫಕೀರಪ್ಪ ಬನ್ನೂರ್, ಯಲ್ಲವ್ವ ಮಾದರ್, ಸಕ್ಕುಬಾಯಿ ಗಡ್ಡೆನ್ನವರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಮಲ್ಲಿಕಾರ್ಜುನ ರೆಡ್ಡಿ ಗೊಂದಿ ನಿರೂಪಿಸಿದರು. ಕೆನರಾ ಬ್ಯಾಂಕ್ ಪ್ರಬಂಧಕ ಅಜಿತ್ ರಾಜನ್ನವರು ವಂದಿಸಿದರು. ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜನರಿಗೆ ಬ್ಯಾಂಕಿಂಗ್ ಬಗ್ಗೆ, ಅದರ ಆಫೀಸ್ ಬಗ್ಗೆ, ಅದರ ಬೇರೆ ಸ್ಕೀಮ್ ಆ ಸ್ಕೀಮ್ಗಳು ಯಾವ ಮಾಡಬೇಕಿದೆ ನಮ್ಗೆ ಎಲ್ಲರಿಗೆ ಮಾಹಿತಿ ಕೊಡಬೇಕಾಗಿ ಏನು ಉದ್ದೇಶದಿಂದ ಈ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಇದರಲ್ಲಿ ಏನಾಗಿದೆ ಅಂದರೆ ಗೌರ್ಮೆಂಟ್ ಆಫ್ ಇಂಡಿಯಾ 2014ರಲ್ಲಿ ಜನರ